JP ನಗರ್ 7 ಫೇಸ್ಗೆ ಹೋಗ್ತಾ ಇದ್ದೀನಿ. ಸಖತ್ ಚಳಿ ಇದೆ, ಅದಕ್ಕೆ ಜಾಕೆಟ್ ಎಲ್ಲ ಹಾಕ್ಕೊಂಡಿರೋದು. ಆದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋ ಇಷ್ಟೊಂದು ಚಳಿ ಬೆಂಗಳೂರಲ್ಲಿ. ಓಡೋಣ, ಯಾವ ಥರ ಇರುತ್ತೆ ವೆದರ್ ಚೆಕ್ ಮಾಡೋಣ. ಸೊ ಐ ಗಾಟ್ 10 rupees toll. Now I'm going to highway towards JP Nagar. I'm going. Let's go. ನೈಸ್ ರೋಡು ಫುಲ್ಲು ಚಳಿ ಆಗ್ಬಿಟ್ಟಿದೆ. ನೈಸ್ ರೋಡು ಏನು ಜನ ಜಾಸ್ತಿ, ಇವತ್ತು ಫುಲ್ ಟ್ರಾಫಿಕ್ ಐತೆ ನೈಸ್ ರೋಡಲ್ಲೇ. ಆದರೂ ಚೆನ್ನಾಗಿದೆ ಒಂಥರ. ಬಟ್ ನನ್ನ ಪ್ರಕಾರ ನೈಸ್ ರೋಡಲ್ಲಿ ನೈಟ್ ಹೊತ್ತು ಓಡಾಡಬೇಡಿ, ಯಾಕಂದರೆ ಓವರ್ಟೇಕ್ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲೆಲ್ಲ ಒಂದು ಕಂಬ ಥರ ಇಟ್ಟಿರ್ತಾರೆ. ಓವರ್ಟೇಕ್ ಮಾಡಬೇಕಾದ್ರೆ ಏನಾಗುತ್ತೆ, ನಿಮಗೆ ಫ್ಲ್ಯಾಶ್ ಲೈಟ್ ಬಿಡುತ್ತೆ. ಆಗೇನಾಗುತ್ತೆ, ನಿಮಗೆ ಓಡಿಸೋಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ನಿಮ್ಮ ಗಾಡಿ ಲೈಟು ಅಷ್ಟು ಮುಂದೆ ಬೀಳೋದಿಲ್ಲ, ಸ್ವಲ್ಪ ಕಮ್ಮಿನೇ. ಅದಕ್ಕೋಸ್ಕರ ನೀವು ನೈಟ್ ಟೈಮು ಸ್ವಲ್ಪ ಕಮ್ಮಿನೇ ಮಾಡಿ ಓಡಿಸೋದು. ನೀವು 5 ಗಂಟೆ ಒಳಗಡೆ ನೈಸ್ ರೋಡಲ್ಲಿ ಓಡಾಡೋದು ಇದು ಮಾಡ್ಕೊಳ್ಳಿ. ಅದ್ರ ಲೇಟು ಮಾಡೋಕ್ಕೆ ಹೋಗಬೇಡಿ ಸರ್. ನನಗೆಲ್ಲ ಇಷ್ಟ ನೈಸ್ ರೋಡಲ್ಲಿ. ಎಲ್ಲರಿಗೂ ಇರೋ ಪ್ರಾಬ್ಲಮ್ ಏನಂದರೆ, ಈಗ ಒಂದು ಲೈನ್ ಕೊಟ್ಟಿರ್ತಾರೆ ಬೈಕವ್ರಿಗೆ, ಆ ಲೈನಲ್ಲಿ ಕಾರ್ಗಳು ಬರೋದು, ಓವರ್ಟೇಕ್ ಮಾಡೋದು ನೋಡಿ. ರಾರಿ ಈಗ ಅಲ್ಲಿ ಹೋಗ್ತಾ ರಾರಿ ಏನಾಗ್ತಾಯಿದೆ, ಅವರು ಸ್ವಲ್ಪ ರೈಟಿಗೆ ಹೇಳ್ಕೊಂಡ್ರೆ ಟೂ ವೀಲರ್ ಅವರು ಸ್ವಲ್ಪ ಜಾಗ ಸಿಗುತ್ತೆ. ಅವ್ರೇನು ಮಾಡ್ತಾರೆ, ತೀರಾ ಹಿಂಗೆ ಬಿಡ್ತಾರೆ. ಈಗ ನೋಡಿ, ಅಲ್ಲಿ ಇಂಡಿಕೇಟ್ರು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ರೆಡ್ ಲೈಟ್ ಬಂದಿದೆ, ಫ್ಲ್ಯಾಶ್ ಆದರೆ ಇಂಡಿಕೇಟ್ರ್ ಅನ್ಬೋದು. ರೆಡ್ ಲೈಟ್ ಬಂದಿದೆಯಲ್ವಾ, ನಾವು ಸಡನ್ನಾಗಿ ತಿರ್ಗಿಸ್ಬಿಡ್ತೀರಿ, ಅದೊಂದು ಭಯ ಇದೆ ನಮಗೂ. ಆದರೂ ನೋಡಿ, ಫ್ಲ್ಯಾಶ್ ಹೊಡಿತಾ ಇದ್ದಾರೆ ಹಿಂದೆಯಿಂದ ಕಾರ್ಗಳೆಲ್ಲ. ನೀವು ರೈಟ್ ಸೈಡು ಲೆಫ್ಟ್ ಸೈಡು ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಹೋಗಿ, ಪರವಾಗಿಲ್ಲ. ಏನು ಬೇಗ ಹೋಗಿ, ಏನೊಂದು 10 ನಿಮಿಷ ಲೇಟ್ ಆದರೂ ನಿಮ್ಗೇನು ತೊಂದರೆ ಆಗಲ್ವಲ್ಲ, ಆರಾಮಾಗಿ ಹೋಗಿ, ತಲೆ ಕೆಡಿಸ್ಕೊಂಬೇಡಿ. ಸ್ವಲ್ಪ ಟೀ ಕುಡಿಯೋಕ್ಕೆ ನಿಲ್ಲಿಸ್ದೆ. ನಮ್ಮ ರಾಣಿ ಫುಲ್ಲು ಮಿಂಚ್ತಾ ಇದ್ದಾಳೆ. ಲೊಕೇಶನ್ನು ಸಖತ್ತಾಗಿದೆ. ರಾತ್ರಿ JP ನಗರಕ್ಕೆ ಎಂಟ್ರಿ ಆದರೆ ಈಗ ಇದು ಬಂದ್ಬಿಟ್ಟು ಗ್ರೀನ್ ಮಾರ್ಟ್ ಹತ್ರ ದಿನ್ನೆಗೆ ರೈಟ್ ಹೋಗೋ ರೂಟು. ಇವಾಗ ಲೆಫ್ಟ್ ಹೋದರೆ JP ನಗರ್ ಎಲ್ಲ ಏರಿಯಾ ಎಲ್ಲ ಸೂಪರ್ ಏರಿಯಾ. ನಾವು ಒಂದು 20 ವರ್ಷದಿಂದ ಇಲ್ಲೂ ಇದ್ದವರು. ಇವಾಗ ಬೆಂಗಳೂರು ಬಿಸ್ನೆಸ್ ಎಲ್ಲಿ ಇರುತ್ತೆ, ಜೀವನ ಅಲ್ಲೇ ಮಾಡಬೇಕಲ್ವಾ. ಸೀದಾ ನಮ್ಮ ಹಳೆ ಅಂಕಲ್ ಅಂಗಡಿ ಹತ್ರ ಹೋಗ್ತಾ ಇರೋದು. JP ನಗರದಲ್ಲಿ ತುಂಬ ಮೆಮೊರೀಸ್ ಇದೆ. ನಾನು ಓದಿದ್ದು, ನಾನು ಆಟ ಆಡಿದ್ದು ಜಾಗ, ನಾನು ಇದ್ದಿದ್ದು ಮನೆ ಎಲ್ಲ ತುಂಬ ಮೆಮೊರೀಸ್ ಇದೆ. ನಾನು ಕೆಮ್ಮಿ ಸ್ಕೂಲ್ ಅಂತ ಒಂದಿದೆ, ಅಲ್ಲಿ ನಾವಲ್ಲೇ ಓದಿದ್ದು. ಈ ಏರಿಯಾದಲ್ಲೆಲ್ಲ ಸುಮಾರು ವರ್ಷ ಕಳೆದಿದ್ದೀವಿ. ಆವಾಗ ಹಳೇ ಬೇಕ್ರಿ ಇತ್ತು ನಮ್ಮದು, L&T ಸೌತ್ ಸಿಟಿ ಎದುರುಗಡೆನೇ ಇತ್ತು. ತುಂಬ ಹಳೇ ಬೇಕ್ರಿ, ನಾವು ಪರಿಚಯ ಇರೋವಾಗ. ಏನು ಮಾಡೋಕ್ಕಾಗುತ್ತೆ, ಸಮಯ ಬಂದಮೇಲೆ, ಕೊರೋನಾ ಬಂದಮೇಲೆ ನಾವು ಬೇರೆ ಕಡೆ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ. ಆ ಥರ ಬಂತು ನಮಗೂ. ಬಟ್ ಈ ಏರಿಯಾ ಏನಂದರೆ ನನಗಿಷ್ಟ, ತುಂಬ ಹೈಜೆನಿಕ್ಕು, ಕಸ ಸ್ವಲ್ಪ ಕಮ್ಮಿ. ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಬೆಳಗಿನ ಜಾವ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. JP ನಗರ 7 ಫೇಸ್ ಅಂತ. JP ನಗರದಲ್ಲಿ ಯಾರ್ಯಾರು ಇದ್ದೀರೋ ಈ ವಿಡಿಯೋನ ವಾಚ್ ಮಾಡಿ, ಹ್ಯಾಪಿಯಾಗಿ ವಿಡಿಯೋನ ನೋಡಿ. ನಾವು ಅಂಕಲ್ ಅಂಗಡಿ, ಟೀ ಅಂಗಡಿಗೆ ಬಂದಿದ್ದೀರಿ. ನಮ್ಮ ಅರುಣ ಬಂದಿದ್ದಾರೆ ನೋಡಿ. ಹಾಯ್ ಮಾಡ್ಬಿಡಪ್ಪ ಅರುಣ. ನಾವು ಇಲ್ಲಿ ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಸೀದಾ ಅರುಣ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವ್ನ ಗಾಡಿ ಎತ್ತೋಣ ಅಂತ ಇದ್ದೀನಿ. ಚೆನ್ನಾಗಿದೆ, ಇಲ್ಲಿ ಕುತ್ಕೊಂಡು ಒಂಥರ ಟೀ ಕುಡಿದ್ರೆ ನಮಗೊಂದು ಸಂತೋಷ. ಅರುಣ್ ಗಾಡಿ ಬಂತು ನೋಡಿ, Xpulse 210 ಸಖತ್ತಾಗಿದೆ, ಗನ್ನಿದ್ದಂಗೆ ಐತೆ ಗಾಡಿ. ನಮ್ಮ ಗಾಡಿನೂ ಅವ್ನ ಮನೆ ಹತ್ರ ಸ್ವಲ್ಪ ಪಾರ್ಕಿಂಗ್ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ನಾವು ಹೊರಗಡೆ ಫುಡ್ ತರಿಸ್ತಾ ಇದ್ದೀರಿ, ಎಲ್ಲ ಒಟ್ಟಿಗೆ ತಿನ್ನಬೇಕು ಅಂತ. ಇಲ್ಲಿಂದ ಹೊರಡೋಣ ಫುಡ್ ತೊಗೊಳಕ್ಕೆ. ನಾವು ಹೋಗ್ತಿರೋದು ಶ್ರೇಯಸ್ ಕಾಲೋನಿಯಿಂದ ಮಾರುತಿ ಸ್ಕೂಲ್ ಹತ್ರ. ಒಂದು ಅಣ್ಣ ಫ್ರೈಡ್ ರೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಎಗ್ ರೈಸ್ ಆಗಲಿ, ಫ್ರೈಡ್ ರೈಸ್ ಆಗಲಿ, ಕಬಾಬ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ಸುಮಾರು ವರ್ಷದಿಂದ ತಿಂತಾಯಿದ್ರಿ. ಏನಂದರೆ ಅವರು ಹೈಜೆನಿಕ್ಕು ಮೇಂಟೈನ್ ಮಾಡ್ತಾರೆ. ಬಟ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ ಅವರು. ಕಮ್ಮಿ ಪ್ರೈಸ್ಗೂ ಕೊಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ ಅವ್ರ ಹತ್ರ. ಯಾರ್ಯಾರು ಮಾರುತಿ ಸ್ಕೂಲ್ ಹತ್ರ ಇದ್ದೀರೋ, ಎಗ್ ರೈಸ್ ಅಂಗಡಿ ಎಲ್ಲರಿಗೂ ಪರಿಚಯ ಇರುತ್ತೆ, ತುಂಬ ಫೇಮಸ್ಸು. ಅಣ್ಣ ಸ್ವಲ್ಪ ಲೇಟ್ ಆಗುತ್ತೆ ಅವ್ರ ಹತ್ರ. ಪಾರ್ಸಲ್ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಮಾಡಿಕೊಡ್ತಾರೆ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಅಲ್ಲಿರೋ ಕಸ್ಟಮರ್ಗೆಲ್ಲ ಕೊಡಬೇಕಲ್ವ ಅವರು. ಕಬಾಬ್ ತರಕ್ಕೆ ಹೋಗ್ತಾ ಇದ್ದೀರಿ. ಕಬಾಬ್ ತಗೊಂಡು ಕಬಾಬ್ನ ತಿನ್ನಬೇಕು. ಬಿಸಿ ಕಬಾಬು. ನಮ್ಮ ಅಣ್ಣ ಅಂಗಡಿಲಿ ನನಗೆ ಯೂಟ್ಯೂಬರ್ ಅಂತ ನಾನು ಒಂದು ಕಬಾಬು ಇಸ್ಕೊತೀನಿ, ನೋಡೋಣ ಕೊಡ್ತಾರ ಅಂತ. ಏನು ಕೊಡ್ತಾರಾ? ಕೊಡ್ಬೋದು ಅಂತ್ಯಾ, ಇಲ್ಲ ಅಂತ್ಯಾ? ನೋಡೋಣ, ಟ್ರೈ ಮಾಡೋಣ ಏನಂತಾರಣ್ಣ ಅಂತ. ಟೇಸ್ಟಿಂದ ಅವನವೇ ಎಲ್ಲಿಗೆ ಹೋಗ್ತಾ ಇರೋದು ಅದನ್ನ ಮಾತ್ರ ಸರ್ಪ್ರೈಸ್. ಅದೊಂದು ರಿವೀಲ್ ಮಾಡಲ್ಲ. ಸರ್ಪ್ರೈಸ್ ಕಮಾನ್ ಸೊಳಿ ಹೊಡಿತಾ ಇದೆ. ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಗಾಡಿ ಓಡಿಸೋದಕ್ಕೆ. ಆದ್ರೂ ಕೂಡ ನಾವು ಗಾಡಿ ಓಡಿದ್ವಿ.
He's going somewhere. I don't know where is he going. Follow him. ಇದ್ದಾನೆ, ನಮ್ಮ ಅರುಣ ಇದ್ದಾನೆ. ಅವ್ರ ಮನೇಲಿ ಇವತ್ತು ಪಾರ್ಟಿ ಮಾಡ್ತಾ ಇದ್ರಿ. ಬಿಗ್ ಬಾಸ್ ನೋಡ್ಕೊಂಡು ಪಾರ್ಟಿ ಮಾಡ್ತಾ ಇದ್ರಿ. ಬಿಗ್ ಬಾಸ್ ಆದ್ಮೇಲೆ ಇದನ್ನ ನೋಡ್ತಾ ಇರೋದು ನಾವು. ನೋಡಿ ಎಲ್ಲ ಇಲ್ಲಿ ಗ್ಯಾದರ್ ಆಗಿದ್ದೀರಿ. ಸ್ಯಾಟರ್ಡೆ ಅಲ್ವಾ ಇವತ್ತು, ಅದಕ್ಕೆ ಗ್ಯಾದರ್ ಆಗಿದ್ದೀರಿ. ಮೈಕ್ ತಗೊಂಡಿದ್ದಾನೆ, ಅದಕ್ಕೆ ಮೈಕ್ ನಾನು ತಗೊಂಡಿದ್ದೀನಿ. ಅರುಣ ತಗೊಂಡಿದ್ದಾನಂತೆ. ಯಾವ್ದ್ರಲ್ಲಿ ತಗೊಂಡಪ್ಪ ನೀನು? ಅಮೆಝಾನ್ ಅಲ್ಲಿ ತಗೊಂಡವನೆ. ನಾವು ತಗೊಂಡೋದು ಮೀಶೋದಲ್ಲಿ. ಬಡವರ ಬಂದು ಮೀಶೋ. ಇದು ಅಮೆಝಾನ್ ಸ್ವಲ್ಪ ಕಾಸ್ಟ್ಲಿ ಇರೋದು. ಪರವಾಗಿಲ್ಲ, ನೋಡೋಣ ಅವ್ನು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು. ತೆಗಿಯಪ್ಪ, ಅನ್ಬಾಕ್ಸ್ ಮಾಡಪ್ಪ, ನೋಡ. ಅದೇನು ಬೇಗ ತೆಗಿ. ಅದೇನು ಒಳ್ಳೆ ಬಾಕ್ಸ್ ಮಾಡ್ತಾ ಇದ್ದಾನೆ ನಮ್ಮ ಅರುಣ. ಫುಲ್ ಖುಷಿ ಆಗ್ಬಿಡು ಅವ್ನ ಮಗ್ದಲ್ಲಿ ನೋಡಿ. ಅದು ಇದೈತಲ್ಲ, ಇದು ನಾರ್ಮಲ್. ನಂದು ಬ್ಲೂಟೂತ್ ಇದ್ದಿದೆ, ಇವಂದು ನಾರ್ಮಲ್ ಪಿನ್ ತರ ಹಾಕೋದು ಬರುತ್ತೆ. ಅನ್ಬಾಕ್ಸ್ ಮಾಡಪ್ಪ. ಅನ್ಬಾಕ್ಸ್ ಆಯ್ತು. ಮೈಕ್ ನೋಡಿ ಹೆಂಗಿದೆ ಅಂತ. ಇದು ಬೈಕಲ್ಲೂ ಹಾಕೊಂಡು ಹೋಗ್ಬೋದು, ಹೆಲ್ಮೆಟ್ಗೆ. ತುಂಬ ಚೆನ್ನಾಗಿದೆ ಮೈಕು. ಇದನ್ನ ನಾನು ನೋಡಿದ್ದೆ. ಆ್ಯಕ್ಚುಲಿ ಇದನ್ನು ತೊಗೊಂಡಿರ ನಾನು ಬೇರೆ ತೊಗೊಂಡೆ ನಾನು ಆ್ಯಕ್ಚುಲಿ. ಬಟ್ ಇದು ಎಕ್ಸ್ಪೀರಿಯನ್ಸು ಅರುಣ್ಗೆ ಕೇಳೋಣ ಹೆಂಗಿರುತ್ತೆ. ಇವನು ಇನ್ನೂ ಮಾಡಿಲ್ಲಂತೆ ಎಕ್ಸ್ಪೀರಿಯನ್ಸು. ನಮ್ಮದು ನೋಡೋಣ. ನಮ್ಮ ಅಜಯ್ ಅಣ್ಣ ನೋಡ್ತಾ ಇದ್ದಾನೆ ಯಾವ ಥರ ಇದೆ ಅಂತ. ಯಾಕಂದರೆ ಅವನು ಯೂಟ್ಯೂಬ್ ಚಾನೆಲ್ ಮಾನಿಟೈಸ್ ಆಗಿದೆ. ದೊಡ್ಡ ಯೂಟ್ಯೂಬರ್ ಅವನು. ನಾವೆಲ್ಲ ಚಿಕ್ಕ ಮಕ್ಕಳು. ಬಿಗ್ ಮೈಕ್ ಇದೆ ಅವನ ಹತ್ರ. ಮಾನಿಟೈಸ್ ಆಗಿರೋ ಯೂಟ್ಯೂಬರ್ ಅವನು. ನಾವೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಪರವಾಗಿಲ್ಲ, ತೆಗಿಯಪ್ಪ, ಹಾಕಿ ಕನೆಕ್ಟ್ ಮಾಡ್ರಿ ನೋಡೋಣ. ನೋಡಿ ನಮ್ಮ ಅರುಣ್ ಅಣ್ಣ ಹತ್ರ ಯಾವ್ದಿದು ಮೊಬೈಲು? ಅಲ್ಲ, ಯಾವ್ದಿದ್ ಮೊಬೈಲು? ಐಫೋನ್ 7 ಐಫೋನ್ 7 10 ವರ್ಷ ಆಯ್ತು ರಿಲೀಸ್ ಆಗಿ. ಅಣ್ಣ ನಿಮ್ಮ ಹತ್ರ ಎಷ್ಟು ವರ್ಷ ಆಯ್ತಣ್ಣ ಇದ್ದಿ? 6 ವರ್ಷದಿಂದ ಇಟ್ಕೊಂಡವನೆ. ಸ್ಕ್ರೀನ್ ಎಷ್ಟು ಸಲ ಬೀಳಿಸಿದಾನೆ, ಇನ್ನೂ ಹೊಡೆದೋಗಿಲ್ಲ. ಐಫೋನು ಏನಕ್ಕೆ ತಗೊಬೇಕು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಮೊಬೈಲ್. ಬಾ, ಏನು ಇನ್ಸ್ಟಾಗ್ರಾಮಲ್ಲ. ಓಹೋ, ಕಿತ್ಕೊಂಬಿಟ್ಟ. ಅರುಣ ಮೈಕ್ ಕರೆಕ್ಟ್ ಮಾಡ್ತಾ ಇದೆ. ಹೇಳಪ್ಪ ಏನಪ್ಪ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ ಇದು ಮೈಕು. ಹಲೋ, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಮೈಕ್. ನೋಡಿ ಎಷ್ಟು ಚೆನ್ನಾಗಿದೆ ಮೈಕು. ಈ ತರ ಮೈಕ್ ತಗೊಂಡು ನೀವು ಯೂಟ್ಯೂಬ್ ಚಾನಲ್ ಯೂಸ್ ಮಾಡಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಈಗ ನಂದು ತೋರಿಸ್ತೀನಿ ಮೈಕು. ನಂದು ಬ್ಲೂಟೂತ್ ಇರೋದು. ನೋಡಿ ಯಾವ ತರ ಇದೆ ಮೈಕು ನಂದು ಅಂತ. ಈ ತರ ಬರುತ್ತೆ. ಹಲೋ. ಇದಕ್ಕೊಂದು ಅಡಾಪ್ಟರ್ ಬರುತ್ತೆ. ಒಂದು ಚಾರ್ಜರ್ ಕೊಟ್ಟಿದ್ದಾನೆ, ಪರವಾಗಿಲ್ಲ. ಸರ್ ನೀವೇನು ಮಾತಾಡ್ತೀರಾ ಸರ್? ನೀವೇನು ಮಾತಾಡ್ತೀರಾ? This is a good mic. It's a Bluetooth mic and I love it. ಅದಿನ್ನ ಕರೆಕ್ಟ್ ಆಗಿಲ್ಲ ಸರ್. ಕರೆಕ್ಟೇ ಮಾಡಿಲ್ಲ, ಮಾತಾಡ್ತಾವನೆ. ನೋಡ್ರಿ ಯಾರಿಗೆ ಇಂಥ ಫ್ರೆಂಡ್ಸ್ ಸಿಗ್ತಾರೆ ನೋಡಿ. ನಮಗೋಸ್ಕರ ಅರುಣ ಮ್ಯಾಗಿ ಮಾಡ್ಕೊಂಬಂದಿದೆ ನೋಡಿ. ಮ್ಯಾಗಿ, ಆಮ್ಲೆಟ್. ಇಂಥ ಫ್ರೆಂಡ್ಶಿಪ್ಪು ಎಲ್ಲರಿಗೂ ಸಿಗುತ್ತೆ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾನಂದ್ರೆ, ಅವನು ಹಾರ್ಟ್ ಫುಲ್ ಆಗಿ ಮಾಡಿದಾನ ಅನ್ಸ್ತಾ ಇದೆ ನನಗೆ. ಅವ್ನ ಮಗ್ದ ಸ್ಮೈಲ್ ನೋಡಿ. ಹಾರ್ಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾನೆ ಮ್ಯಾಗಿನ, ಆಮ್ಲೆಟ್ನ. ರಾತ್ರಿ 11 ಗಂಟೆಗೆ ಈ ತರ ಮಾಡ್ಕೊಂಡ್ ಬರೋದು ಯಾರು ಮಾಡಲ್ಲ, ಯಾಕಂದ್ರೆ ಪೇಷನ್ಸ್ ಇರಲ್ಲ. ನೋಡಿ ಎಷ್ಟು ನೀಟಾಗಿ. ನೋಡಿ ಇನ್ಸೈಡ್ ಮ್ಯಾಗಿ ಮೊಟ್ಟೆ ಇದೆಯಂತೆ. ಐ ಲವ್ ಯು ಮ್ಯಾನ್. ಕ್ರೇಜಿ ಇವಾಗ. ರಾತ್ರಿ 1 ಗಂಟೆಗೆ ಇವಳು ಎದ್ದವಳೆ, ನಾನು ಎದ್ದಿದ್ದೀನಿ. ಏನು ಬುಜ್ಜಿ? 1 ಗಂಟೆ ಇಲ್ವಾ? ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. 8 ಗಂಟೆ ಟೈಮು. ಮಳೆ ಹೆಂಗೆ ಬೀಳ್ತಾ ಇದೆ ಗೊತ್ತಾ? ಚಳಿ ಆಗ್ತಾ ಇದೆ. ನಾನು ಬ್ಲಾಗ್ ಎಂಡ್ ಮಾಡೋ ಸಮಯ ಬಂದಿದೆ. ನಮ್ಮವನು ಕೂಡ ಎದ್ದು ಕೂತ್ಕೊಂಡ್ಬಿಟ್ಟು ಅವನು ಎದ್ದೋಳಲ್ಲ ಅವನು. ನಾವು ಸ್ವಲ್ಪ ನೇಚರ್ ವಿಡಿಯೋ ಕ್ಯಾಂಪ್ ನೋಡ್ತಾಯಿದ್ರಿ. ವೆದರ್ ಇವತ್ತು ನಾನು ಇಲ್ಲಿಂದ JP ನಗರ್ಗೆ ಹೋಗಬೇಕು. ಮಳೆ ಬೀಳ್ತಾ ಇದೆ. ನನಗೆ ಹೆಂಗಂತ ಅರ್ಥ ಆಗ್ತಾಯಿಲ್ಲ. ನಮ್ಮಮ್ಮ ಕೇಳ್ತಾ ಇಲ್ಲ ಆಟೋ ಬರಲೇಬೇಕು ಅಂತ ಆರ್ಡ್ರ್ ಕೊಟ್ಬಿಟ್ಟಿದ್ದಾರೆ. ಇನ್ನು ಮಾತು ಕೇಳಲಿಲ್ಲ ಅಂದರೆ ಅಷ್ಟೇ ಕತೆ ಏಟ್ಗಳು. ನಿಮಗೆ ವೆದರ್ ತೋರಿಸ್ತೀನಿ ನೋಡಿ ಯಾವ ರೇಂಜಿಗಿದೆ ಅಂತ. ಓ ಮೈ ಗಾಡ್, ಮಳೆ ನೋಡಿ
ಮಳೆ. ನಾನು ಇದನ್ನು ಹೇಳ್ತಾ ಇದ್ರೆ ನಮ್ಮಮ್ಮ ಒಪ್ಕೊತಾ ಇಲ್ಲ. ಪರವಾಗಿಲ್ಲ, ಆದರೂ ಕೂಡ ನಾವು ಈಗ ಹಂಗಾರೆ ಕೆಂಗೇರಿಗೆ ಹೋಗ್ಬಿಡೋಣ ಕೆಂಗೇರಿಗೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಗಾಯ್ಸ್, ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಆಚೆ ಹೆಂಗಿದೆ ವೆದರು ಅಂತ ಅದನ್ನು ತೋರಿಸ್ತೀನಿ. ಮೊಬೈಲ್ ನೆಂದೋದ್ರೆ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಓಕೆ ಗಾಯ್ಸ್, ಸಿ ಯು. ಸೊ ನಾನು ಹೊರಡೋ ಟೈಮ್ ಬಂತು. ತುಂಬ ಚಳಿ ಆಗ್ತಾಯಿದೆ. ಈ ಸ್ವೆಟ್ರು ಇನ್ನೂ ಒಂದು 2-3 ಸ್ವೆಟ್ರ್ ಹಾಕಬೇಕು ಅನಿಸ್ತಾ ಇದೆ. ಸೀದಾ ಕೆಂಗೇರಿಗೆ ಹೋಗೋಣ. ನೈಸ್ ರೋಡಲ್ಲೇ ಹೋಗ್ಬಿಡೋಣ. ಲಾಂಗ್ ರೂಟು ಬೇಡ ಅನಿಸ್ತಾ ಇದೆ ನನಗೇನೋ. ನೈಸ್ ರೋಡಲ್ಲಿ ಸೀದಾ ಹೋದರೆ ಆರಾಮಾಗಿ ಹೋಗ್ಬೋದು. ಇವಾಗೇನು ಜಾಸ್ತಿ ಓಡಾಡೋದಿಲ್ಲ. ಬನ್ನಿ ಸೀದಾ ಮಾಡ್ಬಿಡೋಣ. ಸೊ ನೆನ್ನೆ ನೀವೆಲ್ಲ ಬಿಗ್ ಬಾಸ್ ನೋಡಿದ್ದೀರಾ. ಸುದೀಪ್ ಅಣ್ಣ ಅವರು ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಾನು 2 ಸಲ ಬಿಗ್ ಬಾಸ್ ನೋಡಿದೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ಗಿಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಣ. ಈ ರೋಡ್ಗೆ ಬಂದಾಗೆಲ್ಲ ಒಂಥರ ಕಾಡಲ್ಲಿ ಬಂದಿರೋ ಥರ ಇರುತ್ತೆ. ಸಖತ್ತಾಗಿದೆ. ಈ ಡಿವಿಯೇಷನ್ ಬಂದ್ಬಿಟ್ಟು ನಿಮ್ಗೆ ಸೀದಾ ನೈಸ್ ರೋಡ್ಗೆ ಕನೆಕ್ಟ್ ಆಗುತ್ತಿದ್ದು. ಆರಾಮಾಗಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿ ಗಾಡಿಗಳು. ಆ ನೇಚರು ಬ್ಯೂಟಿಫುಲ್ ಪ್ಲೇಸ್ ಅಪ್ಪ. ಗಿಲ್ಲಿ ಅವ್ರು ಸಖತ್ತಾಗಿ ಮಾತಾಡಿದ್ರು ನಿನ್ನೆ. ಒಳ್ಳೆ ಜಸ್ಟಿಫೈ ಅವರು ಮಾಡಿದ್ರು. ಸುದೀಪ್ ಅಣ್ಣನೂ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯ್ತಪ್ಪ ಬಿಗ್ ಬಾಸು. ನೈಸ್ ರೋಡು ಎಂಟ್ರಿ ಆದೆ. ಸಖತ್ತಾಗಿದೆ ನೈಸ್ ರೋಡ್ ನೋಡಿ. ಡಿವಿಯೇಷನ್ ಹಿಂಗೆ ತಿರುಗುತ್ತೆ. ತಿರುಗಿದ ತಕ್ಷಣ ನೈಸ್ ರೋಡು ಹೈವೇಗೆ ಕನೆಕ್ಟ್ ಆಗಿಬಿಡುತ್ತೆ. ಒಂಥರ ನನಗೆ ನೈಸ್ ರೋಡಲ್ಲಿ ಹೋಗೋಕ್ಕೆ ಯಾವಾಗಲೂ ಇಷ್ಟ. ಮಾಮೂಲಿ ರೋಡ್ ಅಂದರೆ ನಿಮಗೆ JP ನಗರಿಂದ ಕನಕಪುರಕ್ಕೆ ಬಂದು ವಿಷ್ಣುವರ್ಧನ್ ಸಮಾಧಿ ಅಲ್ಲಿಂದ ಸೀದಾ ಕೆಂಗೇರಿಗೆ ಬರಬೇಕಾಗುತ್ತೆ. ಅದು ಒಂದು 15 ಕಿಲೋಮೀಟ್ರ್ ಇದೆ. ಇದು ಒಂದು 20 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರ್ ಇದ್ದರೂ ಟ್ರಾಫಿಕ್ ಇಲ್ದಿರ 10 ರೂಪಾಯಿ ಕೊಟ್ಬಿಟ್ಟು ಸೀದಾ ನೀವು ಕೆಂಗೇರಿಗೆ ಹೋಗೋದು. ನನಗೆ ತುಂಬ ಇಷ್ಟ ಈ ರೋಡಲ್ಲಿ ಓಡಾಡೋಕ್ಕೆ. ಮತ್ತು ಗಾಡಿ ಟೈರ್ ಹಾಳಾಗಲ್ಲ, ಗಾಡಿ ಹಾಳಾಗಲ್ಲ. ನೀವು ಸೇಫ್ಟಿಯಾಗಿರ್ತೀರ. ನಿಧಾನಕ್ಕೆ ಓಡಿಸಿ. ಇಲ್ಲೇನೋ ಬಾಗ್ಲು ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಎಲ್ಲ ಟರ್ನ್ ನೋಡಿದವ್ರೆ. ಈ ಥರ ಎಲ್ಲ ಮಾಡಲ್ಲ ನೈಸ್ ರೋಡಲ್ಲಿ. ನನಗೆ ನೋಡಿ ಅಂಕಲ್ ಯಾರೋ ಅಡ್ಡ ಬಂದ್ಬಿಟ್ರು ನನಗೆ ಅದಕ್ಕೆ ಹೇಳೋದು, ಹೈವೇಲಿ ಯಾವತ್ತೂ ಕೂಡ ನಿಧಾನಕ್ಕೆ ಹೊಡ್ರಿ, ಗೊತ್ತಾಗಲ್ಲ. ಫಾಸ್ಟಾಗಿ ಓಡಿಸಿದ್ರೆ ಟಕ್ಕಂತ ಗುದ್ಬಿಡೋರು. ಇಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ರೆ ಎಲ್ಲ ಆ ಕಡೆ ಡಿವಿಷನ್ ತೊಗೊತಾರಂತ, ಟ್ರಾಫಿಕ್ ಆಗುತ್ತಂತ. ನೋಡಿ ಇಲ್ಲಿ ಏನೋ ಬ್ಲಾಕ್ ಮಾಡಿದ್ದಾರೆ, ಏನೋ ರೆಡಿ ಮಾಡ್ತಾ ಇರಬೇಕೇನೋ. ಪರವಾಗಿಲ್ಲ ನಡಿ, ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ. ಬಟ್ ತುಂಬ ಅನುಕೂಲ ಆಗಿರೋದು ಹೊಸೂರು ರೋಡಿಂದ ಬರ್ತಾರೆ ನೋಡಿ, ಅವ್ರಿಗೆ ಇಲ್ಲಿ ಆಫೀಸ್ ಇರೋದಕ್ಕೆ ಓಡಾಡೋಕ್ಕೆ ಅವ್ರಿಗೆ ಆರಾಮಾಗುತ್ತೆ. ಬೆಂಗಳೂರಲ್ಲಿ ಇರೋರು ಗೊತ್ತು ನೈಸ್ ರೋಡ್ ಎಷ್ಟು ಇಂಪಾರ್ಟೆಂಟು, ಎಷ್ಟು ಕಂಫರ್ಟಾಗಿ ಹೋಗ್ಬೋದು ಅಂತ. ನೋಡಿ ಆ ಥರ ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಪರವಾಗಿಲ್ಲ. ನಮಗೆ ಡಿಪ್ಪರ್ ಹಾಕಿದ್ರೆ ನಮ್ಗೆ ದೂರದಿಂದನೇ ಗೊತ್ತಾಗುತ್ತೆ. ಸಡನ್ನಾಗಿ ನಾವು ಸ್ಪೀಡಾಗಿ ಬರೋದ್ರಿಂದ ಏನಾಗುತ್ತೆ, ನಮಗೆ ಸಡನ್ನಾಗಿ ಬ್ರೇಕ್ ಹಿಡಿಯೋಕ್ಕಾಗಲ್ಲ. ಗಾಡಿಗಳು ಸ್ಕಿಡ್ ಆಗುತ್ತಲ್ವ. ABS ಇದ್ರೂ ಕೂಡ ಕೆಲವೊಂದ್ಸಲ ಹಿಡಿಯೋಕ್ಕಾಗೋದಿಲ್ಲ. ಆದರೂ ಏನೇ ಹೇಳಿ 2 ವೀಲರಲ್ಲಿ ಸೇಫ್ಟಿ ಕಮ್ಮಿನೇ. ಆದಷ್ಟು ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೈಸ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಹೆಲ್ಮೆಟ್ ಹಾಕ್ಕೊಂಡು ಸೀದಾ ಓಡಿಸ್ಬಿಡೋಣ ಅಂತ ಬಂದೆ. ಯಾಕಂದರೆ ತುಂಬ ಚಳಿ ಆಗ್ತಾಯಿದ್ದಲ್ಲ, ಅದಕ್ಕೆ ಹ್ಯಾಂಡ್ ಗ್ಲೌಸ್ ತೊಗೊಂಡಿದ್ದೆ. ನಾನು ಹಾಕೊಂಬಿಡೋಣ ಅಂತ ನಾನು ನಿಲ್ಲಿಸ್ದೆ. ಸ್ವಲ್ಪ ನಿಲ್ಲಿಸ್ಬೋದು, ಏನು ಆದರೆ ಪೊಲೀಸರು ವಿಸಿಟ್ ಮಾಡ್ತಾ ಇರ್ತಾರೆ. ಒಂದೊಂದ್ಸಲಿ ನೋಡ್ಕೊಳ್ಳಿ, ಏನಾದರೂ ಅವ್ರಿಗೆ ಕ್ವಶನ್ಸ್ ಇರ್ತಾನೆ. ಸರ್ ಹಿಂಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ನಿಲ್ಲಿಸ್ಕೊಂತ. ಇವತ್ತು ನೋಡಿದ್ರಲ್ಲ ಹೆಂಗಿತ್ತು ಅಂತ. ವೆದರ್ ತೋರಿಸ್ತೀನಿ ನಿಮಗೆ. ಪಾರ್ಕಿಂಗ್ ಮಾಡಿಬಿಟ್ಟಿದ್ದೀನಿ. ಮಳೆ ಬರ್ತಾನೆ ಐತೆ, ಫುಲ್ ಮೋಡ ಆಗ್ಬಿಟ್ಟಿದೆ. ಸೊ ಬ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.